ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆರೆಮೀಯನು 31ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಯಾಕೋಬ್ಯರನ್ನು ವಿಮೋಚಿಸಿದ್ದಾನಲ್ಲ, ಅವರಿಗಿಂತ ಬಲಿಷ್ಠರ ಕೈಯಿಂದ ಅವರನ್ನು ಬಿಡಿಸಿದ್ದಾನಷ್ಟೇ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ವಿಮೋಚಿಸುವವನಾಗಿದ್ದಾನೆ. ನಮಗಿಂತಲೂ ಬಲಿಷ್ಠವಾಗಿರುವಂತಹ ಕಾರ್ಯಗಳಿಂದ ಕರ್ತನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ? ವಿಮೋಚನೆಯನ್ನ ಉಂಟು ಮಾಡುವವನಾಗಿದ್ದಾನೆ. ದೇವರು ಏನ್ ಮಾಡಿದ್ದಾರೆ? ಯಾಕೋಬ್ಯರನ್ನ ಅಂದ್ರೆ ತನ್ನ ಜನರನ್ನ ದೇವರು ಏನ್ ಮಾಡಿದ್ದಾರೆ? ವಿಮೋಚಿಸಿದ್ದಾರೆ. ಎಲ್ಲ ವಿಧವಾಗಿರುವಂತಹ ದಾಸತ್ವದ ಮಾರ್ಗಗಳಿಂದ, ಎಲ್ಲ ವಿಧವಾದ ಕೇಡಿನ ಮಾರ್ಗಗಳಿಂದ, ಎಲ್ಲ ವಿಧವಾದ ಉಪದ್ರವದ ಮಾರ್ಗಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ವಿಮೋಚನೆಯನ್ನ ಮಾಡುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ಎಲ್ಲ ವಿಧವಾದ ಶತ್ರುವಿನ ಕ್ರಿಯೆಗಳಿಂದಲೂ, ಎಲ್ಲ ವಿಧವಾದ ದುಷ್ಟ ಸೈನ್ಯ ಬಲಗಳಿಂದಲೂ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ವಿಮೋಚನೆಯನ್ನ ಉಂಟು ಮಾಡುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಬಲಿಷ್ಠವಾಗಿರುವಂತಹ ಸಂಗತಿಗಳು ಅನೇಕ ವಿರೋಧವಾಗಿ ನಮಗೇನ್ ಮಾಡ್ಕೊಂಡಿರುತ್ತೆ? ಹೋರಾಡಿಕೊಂಡಿರುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಅದು ನಮ್ಮ ಕಣ್ಣಿಗೆ ಬಲಿಷ್ಠವಾಗಿ ಕಾಣುವಂತದ್ದಾಗಿದೆ. ಅದನ್ನ ನಾವು ಹೇಗ್ ಜಯಿಸ್ಬೇಕು ನಮಗೇನಾಗುವುದಿಲ್ಲ, ಗೊತ್ತಾಗುವುದಿಲ್ಲ. ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಮಗನೇ, ಮಗಳೇ, ನಿನ್ನ ವಿರೋಧವಾಗಿ ಯಾವ್ದು ಹೋರಾಡಿಕೊಂಡಿದೆ? ರೋಗ ಹೋರಾಡಿಕೊಂಡಿದ್ಯಾ? ಸಾಲ ಹೋರಾಡಿಕೊಂಡಿದ್ಯಾ? ಕಣ್ಣೀರ್ ಹೋರಾಡಿಕೊಂಡಿದ್ಯಾ? ನಾನು ಅದರಿಂದ ನಿನ್ನನ್ನು ಏನ್ ಮಾಡುವವನಾಗಿದ್ದೇನೆ? ಬಿಡುಗಡೆ ಮಾಡುವವನಾಗಿದ್ದೇನೆ, ವಿಮೋಚನೆಯನ್ನ ಮಾಡುವವನಾಗಿದ್ದೇನೆ ಎಂದು ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ದೇವರು ಯಾಕೋಬ್ಯರನ್ನ ಯಾವ ರೀತಿಯಾಗಿ ವಿಮೋಚನೆಯನ್ನ ಮಾಡಿದಾರೋ ಅದೇ ಪ್ರಕಾರವೇ ನಮ್ಮ ಜೀವಿತವನ್ನ, ನಮ್ಮ ಕುಟುಂಬವನ್ನ ದೇವರು ಏನ್ ಮಾಡುವವರಾಗಿದ್ದಾರೆ? ವಿಮೋಚನೆಯನ್ನ ಮಾಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವ್ರೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ನೀನು ವಿಮೋಚಿಸುವುದಕ್ಕಾಗಿ ಸ್ತೋತ್ರ, ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.